ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಷಡ್ಯಂತ್ರ ಆಗಿದೆಯಾ ಅಂದ್ರೆ ಈ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಏನು 17 ಜನ ಇದಾರಲ್ಲ, ಎಲ್ಲರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ನನ್ನ ಹಾಕಿಸ್ಲೇಬೇಕು ಅಂತ ಈ ರೀತಿ ಪ್ಲಾನ್ ಆಗಿತ್ತಾ? ಹಾಗಾದ್ರೆ ದರ್ಶನ್ನನ್ನ ಇಲ್ಲಿ ಮುಗಿಸ್ಬೇಕು ಅಂತ ಹೇಳಿ ಈ ರೀತಿ ಷಡ್ಯಂತ್ರ ಆಗಿತ್ತಾ? ಹಾಗಾದ್ರೆ ಈಗ ಅಧಿಕಾರಿಗಳು ಯಾಕೆ ಈ ರೀತಿ ನಿರ್ಧಾರವನ್ನ ತೆಗೆದುಕೊಂಡ್ರು? ಕೋರ್ಟ್ ಸಮಯ ಹಾಳು ಮಾಡಿದ್ದಾರೆ. ಅದು ಎಂತ ಇದು? ಅಧಿಕಾರಿಗಳು ಈ ರೀತಿ ಮಾಡ್ತಾರ? ಸುಳ್ಳು ಸುಳ್ಳು ಕೇಸ್ಗಳನ್ನು ದಾಖಲು ಮಾಡ್ತಾರ? ಸುಳ್ಳು ಸಾಕ್ಷಿಗಳನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರ? ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ದರ್ಶನ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ, ಅದು ಕೂಡ ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿತ್ತು. ನಿನ್ನೆ ಎಪಿಸೋಡ್ನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದೆ. ಈಗ ಷಡ್ಯಂತ್ರ ಯಾಕೆ ಅನ್ನುವಂಥ ಪ್ರಶ್ನೆ. ದರ್ಶನ್ ವಿರುದ್ಧ ಷಡ್ಯಂತ್ರ ಆಯ್ತಾ? ಅವ್ರಿಗೂ ಕೂಡ ಜೀವಾವಧಿ ಶಿಕ್ಷೆ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಹಾಗಾದ್ರೆ ಷಡ್ಯಂತ್ರ ಆಗಿದೆ ಅನ್ನೋದೇ ಆದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತಾ? ದರ್ಶನ್ಗೆ ಜೀವಾವಧಿ ಶಿಕ್ಷೆ ಅಂತ ಹೇಳ್ತಾ ಇದ್ದಂಥವರೆಲ್ಲರೂ ಕೂಡ ಈಗ ಈ ಕೇಸ್ನಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೂ ಶಿಕ್ಷೆ ಆಗುತ್ತಾ? ಕೋರ್ಟ್ ತಪ್ಪಿತಸ್ಥರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಶಿಕ್ಷೆಯನ್ನ ಪ್ರಕಟ ಮಾಡುತ್ತಾ? ಇಲ್ಲಿ ದರ್ಶನ್ ತಪ್ಪ ಅಥವಾ ಅಧಿಕಾರಿಗಳ ತಪ್ಪ? ಇದೇ ಫೋಕಸ್ನ ಎಕ್ಸ್ಪೋಸ್ಡ್ ಕಾರ್ಯಕ್ರಮ ಷಡ್ಯಂತ್ರ ಯಾಕೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ತಾನು ಶಿವು, ರಾನರಾಪುರ. ನಿನ್ನೆ ಇದೇ ದರ್ಶನ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಟ್ಟಿದೆ. ಅಂದ್ರೆ ಅಧಿಕಾರಿಗಳು ಯಾವ ರೀತಿ ತನಿಖೆ ಮಾಡಿದ್ರು, ಸಾಕ್ಷಿಗಳನ್ನ ಹೇಗೆಲ್ಲ ಅವರು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು ಅಂತ. ಈಗ ಮುಂದುವರೆದ ಭಾಗ ಇದು. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಷಡ್ಯಂತ್ರ ಆಗಿದೆಯಾ ಅಂದ್ರೆ ಈ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಏನು 17 ಜನ ಇದಾರಲ್ಲ, ಎಲ್ಲರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ನನ್ನ ಹಾಕಿಸ್ಲೇಬೇಕು ಅಂತ ಈ ರೀತಿ ಪ್ಲಾನ್ ಆಗಿತ್ತಾ? ಹಾಗಾದ್ರೆ ದರ್ಶನ್ನನ್ನ ಇಲ್ಲಿ ಮುಗಿಸ್ಬೇಕು ಅಂತ ಹೇಳಿ ಈ ರೀತಿ ಷಡ್ಯಂತ್ರ ಆಗಿತ್ತಾ? ಹಾಗಾದ್ರೆ ದರ್ಶನ್ಗೆ ಜೀವಾವಧಿ ಶಿಕ್ಷೆ ಆಗುತ್ತೆ ಅಂತ ಹೇಳ್ತಾ ಇದ್ರಲ್ಲ, ಈಗ ಆ ಅಧಿಕಾರಿಗಳಿಗೂ ಕೂಡ ಅವ್ರಿಗೂ ಕೂಡ ಇದೇ ಜೀವಾವಧಿ ಶಿಕ್ಷೆ ಪ್ರಕಟ ಆಗುತ್ತಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ. ಏನಿದು ಅಂತ ಅಂದ್ರೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಷಡ್ಯಂತ್ರ ಆಗಿದೆಯಾ ಅನ್ನೋದೇ ಪ್ರಶ್ನೆ ಇಲ್ಲಿ. ಯಾಕಂದ್ರೆ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ನಡೆಸಿದ್ದಾರಾ ಅನ್ನುವಂಥ ಪ್ರಶ್ನೆ ಉಂಟಾಗ್ತಾ ಇದೆ. ಯಾಕಂದ್ರೆ ಸಮಯ ಅಂದ್ರೆ ಯಾವುದೇ ವಿಚಾರ ಆಗಿರಲಿ, ಕೋರ್ಟ್ಗೆ ಹೋದ ನಂತರದಲ್ಲಿ ಸರಿಯಾದ ರೀತಿಯಲ್ಲಿ ಜಡ್ಜ್ಗಳು ಅಂದ್ರೆ ನ್ಯಾಯಾಧೀಶರು ಕೇಳುವಂತ ಪ್ರಶ್ನೆಗಳು, ಇದರ ಜೊತೆಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತ ಅಂಶಗಳು, ಸಾಕ್ಷಿಗಳ ಹೇಳಿಕೆಗಳು, ಇವೆಲ್ಲವನ್ನೂ ಕೂಡ ಅಳೆದು ತೂಗಿ ಲೆಕ್ಕಾಚಾರ ಹಾಕ್ತಾರೆ. ಯಾಕಂದ್ರೆ ವಾದ ಪ್ರತಿವಾದವನ್ನ ಆಲಿಸಿ ಸರಿಯಾದ ರೀತಿಯಲ್ಲಿ ಅವರು ಜಡ್ಜ್ಮೆಂಟ್ ಅನ್ನ ಕೊಡ್ತಾರೆ. ಇಲ್ಲಿ ಸರ್ಕಾರ ಒಂದು ಕಡೆ, ಆ ಸರ್ಕಾರದ ಏನು ಅಧಿಕಾರಿಗಳು, ಇದರ ಜೊತೆಗೆ ವಕೀಲರು ಎಲ್ಲ ಸೇರ್ಕೊಂಡು ಏನಾದರೂ ಕೂಡ ಷಡ್ಯಂತ್ರ ಮಾಡಿದ್ರ ಅಂತ ಕಾನೂನಿನ ಅತ್ಯಮೂಲ್ಯವಾಗಿರುವಂಥ ಸಮಯವನ್ನ ವ್ಯರ್ಥ ಮಾಡಿದ್ರ? ಇಷ್ಟ ಬಂದ ಹಾಗೆ ಏನ್ ಬೇಕಾಗೆ ಕೇಸ್ಗಳನ್ನ ದಾಖಲು ಮಾಡಿ ಒಬ್ಬ ವ್ಯಕ್ತಿಯ ವಿರುದ್ಧ ಷಡ್ಯಂತ್ರ ಮಾಡಿ ಅವ್ರನ್ನ ಕುಗ್ಗಿಸ್ಬೇಕು, ಹಿಗ್ಗಿಸ್ಬೇಕು, ಅವರ ಬೆಳವಣಿಗೆ ಮುಗಿಸ್ಬೇಕು ಅಂತ. ಇದರ ಹಿಂದೆ ಯಾರಿದ್ದಾರೆ ಹಾಗಾದ್ರೆ? ಇದೇ ಗಿರೀಶ್ ನಾಯ್ಕ್ ರವರು ತನಿಖೆಯನ್ನ ಮಾಡಿದಂಥ ಅಧಿಕಾರಿಗಳು, ACP ಚಂದನ್ ರವರ ನೇತೃತ್ವದಲ್ಲಿ ಆಗಿರುವಂಥ ತನಿಖೆ ಇದು. ಈಗ ಅಧಿಕಾರಿಗಳು ಯಾಕೆ ಈ ರೀತಿ ನಿರ್ಧಾರವನ್ನು ತೆಗೆದುಕೊಂಡ್ರು? ಕೋರ್ಟ್ ಸಮಯ ಹಾಳು ಮಾಡಿದ್ದಾರೆ. ಅದು ಎಂತ ಇದು? ಅಧಿಕಾರಿಗಳು ಈ ರೀತಿ ಮಾಡ್ತಾರ? ಸುಳ್ಳು ಕೇಸ್ಗಳನ್ನು ದಾಖಲು ಮಾಡ್ತಾರ? ಸುಳ್ಳು ಸಾಕ್ಷಿಗಳನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರ? ಹಾಗಾದ್ರೆ ಈ ರೀತಿ ಮಾಡೋದ್ರೆ ಕಾನೂನಿನಲ್ಲಿ ಇದೆಲ್ಲದಕ್ಕೂ ಕೂಡ ಅವಕಾಶ ಇದೆಯಾ? ಅವಕಾಶ ಇದೆಯಾ? ಹಾಗಾದ್ರೆ ಕಾನೂನು ಪಂಡಿತರು ಏನು ಹೇಳ್ತಾರೆ? ಈ ರೀತಿಯಾಗಿ ಮಾಡಿದ್ರೆ ಕೋರ್ಟ್ ಇಂಥವರ ವಿರುದ್ಧ ಏನು ಕ್ರಮ ತೆಗೆದುಕೊಳ್ಳುತ್ತೆ?
ನಾವು ಕೇಳ್ತಾ ಇರುವಂಥ ಪ್ರಶ್ನೆ, ಈಗ ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಕೋರ್ಟ್ ಇದನ್ನು ಸರಿಯಾದ ರೀತಿಯಲ್ಲಿ ಕಾನೂನು ರೀತಿಯಲ್ಲೇ ಕೂಡ ಕ್ರಮ ತೆಗೆದುಕೊಳ್ಳುತ್ತೆ, ಅವ್ರಿಗೇನು ಶಿಕ್ಷೆ ಪ್ರಕಟ ಮಾಡುತ್ತೋ ಅದನ್ನು ಮಾಡ್ತಾರೆ. ಆದರೆ ಇಂಥವ್ರಿಗೂ ಕೂಡ ಶಿಕ್ಷೆ ಪ್ರಕಟ ಆಗುತ್ತಾ ಅನ್ನುವಂಥ ಪ್ರಶ್ನೆ ಈಗ. ಈ ರೀತಿಯಾಗಿ ಕೋರ್ಟ್ ಸಮಯ ಹಾಳು ಮಾಡೋದು, ತಪ್ಪು ಸಾಕ್ಷಿಗಳನ್ನು ಪ್ರೊಡ್ಯೂಸ್ ಮಾಡೋದು, ತಪ್ಪು ಹೇಳಿಕೆಗಳನ್ನು ಹಾಕೋದು, ತಪ್ಪು ಲೊಕೇಶನ್ಗಳನ್ನು ಮೆನ್ಷನ್ ಮಾಡೋದು, ತಪ್ಪು ಫೋಟೋಗಳನ್ನು ಹಾಕೋದು, ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರುವಂಥದ್ದು ಹಾಕೋದು, ಈ ರೀತಿಯಾಗಿ ಕೋರ್ಟ್ನ ಹಾದಿಯನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡುವಂಥವ್ರಿಗೆ ಕಾನೂನಿನಲ್ಲಿ ಇರುವಂಥ ಶಿಕ್ಷೆ ಯಾವುದು? ಹಾಗಾದರೆ ಆ ಶಿಕ್ಷೆ ಇವ್ರಿಗೂ ಕೂಡ ಅನ್ವಯ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಇದರ ಜೊತೆಗೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆಯಲ್ಲ, ಈ ಎಲ್ಲವನ್ನ ನೋಡ್ತಾ ಹೋಗ್ತಾ ಇದ್ರೆ ಇದೇ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ವಿರುದ್ಧ ಷಡ್ಯಂತ್ರ ಆಗಿದ್ದು ಉಂಟಾಗುತ್ತೆ. ಯಾಕಂದ್ರೆ ಈ ರೀತಿಯಾದಂಥ ಲೋಪದೋಷಗಳು, ಚಾರ್ಜ್ ಶೀಟ್ನಲ್ಲಿ ಲೋಪದೋಷಗಳು, ಸಾಕ್ಷಿಗಳಲ್ಲಿ ಲೋಪದೋಷಗಳು ಕಂಡು ಬಂದಾಗ ಎಲ್ಲೋ ಈ ವಿರುದ್ಧ ಷಡ್ಯಂತ್ರ ಇದೆ, ಇದರ ಹಿಂದೆ ಇದ್ದಂಥವ್ರು ಯಾರು, ಸಪೋರ್ಟ್ ಮಾಡಿದಂಥವ್ರು ಯಾರು, ಈ ರೀತಿ ಮಾಡು ಅಂತ ಕುಮ್ಮಕ್ಕನ್ನ ಕೊಟ್ಟಂಥವ್ರು ಯಾರು, ಯಾಕೆ ದರ್ಶನ್ರನ್ನೇ ಆಯ್ಕೆ ಮಾಡಿಕೊಂಡ್ರು, ಹಾಗಾದ್ರೆ ಬೇರೆ ಯಾರು ಸಿಗ್ಲಿಲ್ವ ಹಾಗಾದ್ರೆ? ಯಾಕಂದ್ರೆ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ, ಯಾಕಂದ್ರೆ ಅತಿ ಕರ್ನಾಟಕದಲ್ಲೇ ದೊಡ್ಡ ಫ್ಯಾನ್ಸ್ ಫಾಲೋವರ್ಸ್ ಅನ್ನ ಹೊಂದಿರುವಂತ ನಟ ದರ್ಶನ್ರನ್ನ ಈ ರೀತಿ ಕುಗ್ಗಿಸ್ಬೇಕು, ಷಡ್ಯಂತ್ರ ಮಾಡಬೇಕು ಅಂತ ಮೆಗಾ ಪ್ಲಾನ್ ಆಗಿತ್ತಾ ಅನ್ನುವಂತ ಪ್ರಶ್ನೆ. ಇದರ ಜೊತೆಗೆ ಕಾನೂನಿನಲ್ಲಿ ಇದೆಲ್ಲದಕ್ಕೂ ಕೂಡ ಅವಕಾಶ ಇದೆಯಾ? ಅವಕಾಶ ಇದ್ರೆ ಈಗೂ ಮಾಡಬಹುದಾ, ಅಥವಾ ಅವಕಾಶ ಇಲ್ಲ ಅಂತ ಅಂದ್ರೆ ಕೋರ್ಟ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗುತ್ತೆ. ಇದೇ ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ, ಷಡ್ಯಂತ್ರ ಯಾಕೆ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.